ಐಪಿಎಲ್ 2024ರ ಫೈನಲ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವನ್ನ ಮಣಿಸಿದ ಕೋಲ್ಕತಾ ನೈಟ್ ರೈಡರ್ಸ್ ಕಪ್ ಮುಡಿಗೇರಿಸಿಕೊಂಡಿದೆ. ಈ ಪಂದ್ಯಕ್ಕೆ ಸಂಬಂಧಿಸಿದಂತೆ ಕೋಲ್ಕತಾ ತಂಡದ ಮಾಲೀಕ ಶಾರುಖ್ ಖಾನ್ ಹಾಗೂ ಹೈದರಾಬಾದ್ ತಂಡದ ಒಡತಿ ಕಾವ್ಯ ಮಾರನ್ ಅವರ ನಿವ್ವಳ ಮೌಲ್ಯದ ಮಾಹಿತಿ ವೈರಲ್ ಆಗಿದೆ. ಹೈದರಾಬಾದ್ನ ಪ್ರತಿ ಪಂದ್ಯದಲ್ಲೂ ಗ್ಯಾಲರಿಯಲ್ಲಿ ನಿಂತು ತಂಡವನ್ನ ಹುರಿದುಂಬಿಸುತ್ತಿದ್ದ ಕಾವ್ಯ ಮಾರನ್ ಆಸ್ತಿ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಬಾಲಿವುಡ್ ಬಾದ್ಶಾ ಕಿಂಗ್ ಖಾನ್ ಶಾರುಖ್ ಆಸ್ತಿಗಿಂತಲೂ 4 ಪಟ್ಟು ಹೆಚ್ಚಾಗಿದೆ. ಅದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಇಷ್ಟಕ್ಕೂ ಈ ಕಾವ್ಯ ಮಾರನ್ ಯಾರು ಅಂದ್ರೆ ಸನ್ ರೈಸರ್ಸ್ ತಂಡದ ಒಡತಿ. ಕಾವ್ಯ ಮಾರನ್ ಆಗಸ್ಟ್ 1992ರಲ್ಲಿ ಚೆನ್ನೈನಲ್ಲಿ ಜನಿಸಿದ್ರು. ಅವರು ತಮ್ಮ ಶಾಲಾ ಶಿಕ್ಷಣವನ್ನ ಚೆನ್ನೈನಲ್ಲಿ ಪೂರ್ಣಗೊಳಿಸಿದ್ರು. ನಂತರ ಚೆನ್ನೈನ ಸ್ಟೆಲ್ಲಾ ಮೇರಿಸ್ ಕಾಲೇಜಿನಲ್ಲಿ ವಾಣಿಜ್ಯ ಪದವಿ ಪಡೆದ್ರು. ಲಂಡನ್ಗೆ ಹೋಗಿ MBBS ಮುಗಿಸಿದ್ರು. ಕಾವ್ಯ ಕುಟುಂಬ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದೆ. ಕಾವ್ಯ ಅವರ ತಂದೆ ಕಾಲಾನಿಧಿ ಮಾರನ್ ಸನ್ ಗ್ರೂಪ್ ಸಂಸ್ಥಾಪಕರು. ರಾಜಕೀಯವಾಗಿ ಪ್ರಭಾವಿಯಾಗಿರುವ ಕಾವ್ಯ ಕುಟುಂಬದಲ್ಲಿ ಖ್ಯಾತ ರಾಜಕಾರಣಿಗಳೂ ಇದ್ದಾರೆ. ಕಾವ್ಯ ಅವರ ಅಜ್ಜ ಮುರುಸೋಳಿ ಮಾರನ್ ಮತ್ತು ಚಿಕ್ಕಪ್ಪ ದಯಾನಿಧಿ ಮಾರನ್ ಇಬ್ಬರು ಮಾಜಿ ಕೇಂದ್ರ ಸಚಿವರು. ಕಾವ್ಯ ಕಾಲಾನಿಧಿ ಮಾರನ್ ಅವರ ಒಬ್ಬಳೆ ಮಗಳು. ವರದಿಗಳ ಪ್ರಕಾರ ಭಾರತೀಯರ ಶ್ರೀಮಂತ ಪಟ್ಟಿಯಲ್ಲಿ ಕಾಲಾನಿಧಿ ಮಾರನ್ 82ನೇ ಸ್ಥಾನದಲ್ಲಿದ್ದಾರೆ. ಅವರು ಸುಮಾರು 24,000 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ದೂರದರ್ಶನ ಚಾನೆಲ್ಗಳು, ಪತ್ರಿಕೆಗಳು, ವಾರಪತ್ರಿಕೆಗಳು, ಉಪಗ್ರಹ ಸೇವೆಗಳು, ಉತ್ಪಾದಕ ಸೌಲಭ್ಯಗಳು ಮುಂತಾದ ವಿವಿಧ ಕ್ಷೇತ್ರಗಳಲ್ಲಿ ಅವರು ಯಶಸ್ವಿ ಬ್ರ್ಯಾಂಡ್ಗಳನ್ನು ನಿರ್ಮಿಸಿದ್ದಾರೆ. ಕಾಲಾನಿಧಿ ಮಾರನ್ ಅವರು 2010ರಿಂದ 2015ರವರೆಗೆ ಸ್ಪೈಸ್ ಜೆಟ್ ಏರ್ಲೈನ್ನಲ್ಲಿ ಗಣನೀಯ ಪಾಲನ್ನ ಹೊಂದಿದ್ರು. ಒಬ್ಬಳೇ ಮಗಳಾಗಿರುವ ಕಾರಣ ತಂದೆ ಕಾಲಾನಿಧಿಗೆ ಸೇರಿದ ಆಸ್ತಿಗಳೆಲ್ಲ ಕಾವ್ಯ ಅವರದ್ದೇ. ಹಾಗಾಗಿ ಕಾವ್ಯ ಮಾರನ್ ಸುಮಾರು 24,000 ಕೋಟಿ ಆಸ್ತಿ ಹೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಕೂಡ ಕಮ್ಮಿ ಇಲ್ಲ. ಶಾರುಖ್ ಅವರನ್ನ ವಿಶ್ವದ ಶ್ರೇಷ್ಠ ನಾಯಕರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ. ಶಾರುಖ್ ಖಾನ್ ಅವರ ನಿವ್ವಳ ಮೌಲ್ಯ ಸುಮಾರು 6,000 ಕೋಟಿ ರೂಪಾಯಿ ಎಂದು ಹೇಳಲಾಗಿದೆ. ಇನ್ನು ಕಾವ್ಯ ಸಂಬಂಧದ ಬಗ್ಗೆ ಆಗಾಗ ವದಂತಿಗಳು ಹಬ್ಬುತ್ತಿರುತ್ತವೆ. ಆದ್ರೆ ಇಲ್ಲಿವರೆಗೂ ಯಾವುದೂ ಸ್ಪಷ್ಟನೆ ಸಿಕ್ಕಿಲ್ಲ. ಇನ್ನು ರಿಷಬ್ ಪಂತ್ ಜೊತೆಗಿನ ಆಕೆಯ ಲವ್ ಸ್ಟೋರಿ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿತ್ತು. ಇದೀಗ ಮತ್ತೋರ್ವ ಕ್ರಿಕೆಟಿಗನ ಜೊತೆ ಕಾವ್ಯ ಮಾರನ್ ಡೇಟ್ ಮಾಡ್ತಿದ್ದಾರೆ ಎಂದು ಹೇಳಲಾಗ್ತಿದೆ. ಕೆಲವು ಸಮಯದ ಹಿಂದೆ ಕಾವ್ಯ ಮಾರನ್ ಭಾರತೀಯ ಸಂಗೀತಗಾರ ಅನಿರುದ್ಧ್ ರವಿಚಂದ್ರನ್ ಜೊತೆ ಸುತ್ತಾಡುತ್ತಿದ್ದಾರೆ ಎಂದು ಸುದ್ದಿ ಹಬ್ಬಿತ್ತು. ಆದರೆ ಕಾವ್ಯ ಜೊತೆಗಿನ ಸಂಬಂಧದ ಸುದ್ದಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ ಅನಿರುದ್ಧ್ ತಮ್ಮ ನಡುವೆ ಸ್ನೇಹಕ್ಕಿಂತ ಹೆಚ್ಚೇನೂ ಇಲ್ಲ ಎಂದು ಹೇಳಿದ್ರು. ಸನ್ ರೈಸರ್ಸ್ ಹೈದರಾಬಾದ್ ಆಟಗಾರರು ಉತ್ತಮ ಪ್ರದರ್ಶನವನ್ನ ನೀಡಿದಾಗೆಲ್ಲ ಕಾವ್ಯ ಮಾರನ್ ಕುಣಿದಾಡ್ತಿರ್ತಾರೆ. ಆದರೆ ಅಭಿಷೇಕ್ ಶರ್ಮಾ ಬ್ಯಾಟಿಂಗ್ ಮಾಡುವಾಗ ಮಾತ್ರ ಕಾವ್ಯ ವಿಭಿನ್ನವಾಗಿ ಪ್ರತಿಕ್ರಿಯೆ ನೀಡುತ್ತಿದ್ರು. ಇದನ್ನು ಕಂಡ ಅನೇಕರು ಕಾವ್ಯ ಅಭಿಷೇಕ್ ನಡುವೆ ಲವ್ ಸ್ಟೋರಿ ನಡೆಯುತ್ತಿದೆ ಎಂದೆಲ್ಲ ಹೇಳುತ್ತಿದ್ದಾರೆ. ಆದರೆ ಇವರಿಬ್ಬರೂ ಸಹ ಈ ವಿಷಯದ ಬಗ್ಗೆ ಸ್ಪಷ್ಟನೆ ನೀಡಿಲ್ಲ. ಹೀಗಾಗಿ ಕೆಲವರು ಇದು ಸುಳ್ಳು ಸುದ್ದಿ ಎಂದು ಹೇಳ್ತಿದ್ದಾರೆ. ಒಂದು ವೇಳೆ ಇವರಿಬ್ಬರು ಡೇಟಿಂಗ್ ಮಾಡ್ತಾ ಇರುವುದು ನಿಜವೇ ಆದರೆ ಕಾವ್ಯ ತನಗಿಂತ 10 ವರ್ಷ ಕಿರಿಯವರ ಜೊತೆ ಡೇಟಿಂಗ್ ಮಾಡಿದಂತಾಗುತ್ತದೆ. ಅಭಿಷೇಕ್ ಶರ್ಮಾಗೆ ಸದ್ಯ 23 ವರ್ಷ ವಯಸ್ಸು. ಆದರೂ ಇಬ್ಬರ ಮಧ್ಯೆ ಡೇಟಿಂಗ್ ವಿಚಾರ ಭಾರಿ ಚರ್ಚೆಯಾಗ್ತಿದೆ.